ನಮಗೆ ಬಂದಿರ್ತಕ್ಕಂಥ ಡೆಲ್ಲಿ ಮಾಹಿತಿ ಪ್ರಕಾರ 1 ವರ್ಷದ ಸರ್ಕಾರ ಬೀಳುತ್ತೆ ಅನ್ನೋದು ಮಾಹಿತಿ ಇದೆ ಅದಲ್ವಾ. ನೋಡ್ಬೇಕು, ಆಗಲೇ ವಿಕೆಟ್ ಮೇಲೆ ವಿಕೆಟ್ ಬೀಳ್ತಾ ಇದೆಯಲ್ಲ, ಬಹುಶಃ ನೋಡ್ಬೇಕು ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋ ನೋಡ್ಬೇಕು. ಅವ್ರಿಗೆ ಓಡಿ ಕೇಳಕ್ಕೆ ಭಯ ಆಗ್ತದೆ, ಇನ್ನೂ ಬಂದು 3 ವರ್ಷ ಆಗಿಲ್ಲಪ್ಪ, ಮತ್ತೆ ಎಲೆಕ್ಷನ್ ಭಯ ಆಗ್ತದೆ. ಸೊ ಅದ್ರ ಅನುದಾನ ಇಲ್ಲ, ಅಭಿವೃದ್ಧಿ ಇಲ್ಲ, ಏನೂ ಇಲ್ಲ. ಬಟ್ ಆದರೂ ಕೂಡ ಇನ್ನೊಂದ್ಸಲ ಎಲೆಕ್ಷನ್ ಫೇಸ್ ಮಾಡೋದಂದ್ರೆ ಭಯ ಆಗ್ತದೆ. ಸೊ ನೋಡೋಣ, ಹೊಸ ಗ್ರೂಪು ಹೊಸ CM ಬಂದವ್ರೆ, ನ್ಯಾಯ ಕೊಡ್ತಾರೆ ಅನ್ನೋ ಭರವಸೆ ನನಗಿದೆ. ನೋಡೋಣ ಕಾರಣ. DK ಶಿವಕುಮಾರ್ ಬಂದ್ರೆ ಬದಲಾವಣೆ ಇಲ್ಲ, ನೀವು ಅನ್ಕೊಂಡು ಬಂದಷ್ಟೇ, ಯಾವ ಬದಲಾವಣೆನೂ ಇಲ್ಲ ನನಗೆ. ಅದೇನು ನಮ್ಮ ತೆಲುಗಲ್ಲಿ ಒಂದು ಮೊದಲು ಹೇಳ್ತಾರೆ, ಊರ್ಲೆ ಪೆಳ್ಳೆ ಐತೆ ಗುಲಿ ಬಿದ್ದಿರ್ಲಿ ಅಂತ ಹೇಳ್ತಾರಲ್ಲ, ಗುಲ್ಲೇಂದ್ರಿಗೆ. ನಮ್ಗೆ ಹಂಗೆ ನಮ್ಗೇನು ಆ ಥರ ಏನು ಭರವಸೆ ಇಲ್ಲ. ನಮ್ಮ ಸಂಘಟನೆ ಆಗಿದ್ರು, ಯಾವ ಸಮುದಾಯ ಆಗಿದ್ರು, ಅವರು ಒಕ್ಕಲಿಗ ಸಮುದಾಯ ತಾನೆ. SM ಕೃಷ್ಣರಾಗಿ ಏನು ಬದಲಾವಣೆ ಆಗ್ಬಿಡ್ತು? ನಮ್ಮ ವೋಟರ್ಸ್ ನಮ್ಮ ಪ್ರೀತಿ ಮಾಡೋದು ನಮ್ಮ ಜನ ಇದ್ದಾರೆ, ಅವ್ರ ವೋಟ್ರು ಅವ್ರ ಜನ ಇದ್ದಾರೆ. ಅಲ್ಲೇನು ಬದಲಾವಣೆ ಆಗ್ಬಿಡುತ್ತಂತ ಏನು ನನಗೇನು ಕಾಣಿಸ್ತಾ ಇಲ್ವಲ್ಲ, ಬದಲಾವಣೆ ಆಗ್ಬಿಡುತ್ತಂತ ಏನು ಕಾಣಿಸ್ತಾ ಇಲ್ವಲ್ಲ ಅದಲ್ಲ. ಈಗ SM ಕೃಷ್ಣ ಕೂಡ ಒಕ್ಕಲಿಗರಾಗಿದ್ರಲ್ಲ, ಬದಲಾವಣೆ ಆಗ್ಬಿಡ್ತಾ? ನಮ್ಮ ವೋಟ್ ನಮಗಿದೆ, ಅವ್ರ ವೋಟ್ ಅವ್ರಿಗಿದೆ. ಸೊ ಅದರಿಂದ ಅಂಥ ಬದಲಾವಣೆ ನನಗೇನು ಕಾಣಿಸ್ತಾ ಇಲ್ಲ. ನಾವು ನೆಕ್ಸ್ಟ್ 28ಕ್ಕೆ NDA ಸರ್ಕಾರದಲ್ಲಿ ನಾವು ಏನು ಮಾಡಬೇಕು, ಯಾವ ಮಟ್ಟಕ್ಕೆ ಅಧಿಕಾರಕ್ಕೆ ಬರಬೇಕು ಅನ್ನೋದು ನಾವು ಪ್ಲಾನ್ ಮಾಡ್ತೀವಿ ಸಂಘಟನೆಗೆ.